ಮಾಲೀಕರು ಮತ್ತು ಡ್ರೈವರ್ಗಳು ನೋಡ್ಲೇಬೇಕಾದಂತಹ ಬಿಗ್ ಸ್ಟೋರಿ ಇದು. ಕಾರ್ ದೋಚುವ ದಂಧೆ ಶುರುವಾಗ್ಬಿಟ್ಟಿದೆ. ಏನಾದ್ರೂ ನೀವು ಎಚ್ಚೆತ್ಕೊಳ್ದಲೇ ಇದ್ರೆ ಪರಾಭಾರೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಖದೀಮರು. ಸೋಷಿಯಲ್ ಮೀಡಿಯಾ ಮೂಲಕವೇ ಈ ಒಂದು ದಂಧೆ ನಡೀತಾ ಇರುವಂತದ್ದು. ಮಾಲೀಕರು ಮತ್ತು ಡ್ರೈವರ್ಗಳು ನೋಡ್ಲೇಬೇಕಾದಂತಹ ಬಿಗ್ ಸ್ಟೋರಿ. ಕಾರು ದೋಚುವ ದಂಧೆ ಶುರುವಾಗಿದೆ. ಎಚ್ಚೆತ್ತುಕೊಳ್ದಲೇ ಇದ್ರೆ ಪರಾಭಾರೆ ಫಿಕ್ಸ್. ಸೋಷಿಯಲ್ ಮೀಡಿಯಾ ಮೂಲಕವೇ ದಂಧೆ ನಡೀತಾ ಇದೆ. ಜಾಹೀರಾತನ್ನ ನೋಡಿ ಕಾರ್ ಬಾಡಿಗೆಗೆ ಕೊಡ್ತಿದ್ದೀರಾ? ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ತಿಂಗಳಿಗೆ 38,000 ಬಾಡಿಗೆ ಆಮಿಷವನ್ನ ಹೇಳ್ತಿದ್ದಾರೆ. ಟೋಪಿ ಹಾಕ್ತಿದ್ದಾರೆ ಖದೀಮರು. ಆಮಿಷವನ್ನ ಕೊಟ್ಟು ಶೋಬಿಜ್ ಕಾರ್ಸ್ ಹೆಸರಿನಲ್ಲಿ 40ಕ್ಕೂ ಹೆಚ್ಚು ಯುವಕರಿಗೆ ನಾಮವನ್ನ ಹಾಕಲಾಗಿದೆ. ಬಾಡಿಗೆ ಆಮಿಷಕ್ಕೆ ಬಿದ್ದು ಕಾರನ್ನ ಕಳೆದುಕೊಂಡಿದ್ದಾರೆ ಯುವಕ ಕಾರ್ತಿಕ್. ರೂಪನ್ ನಾಯರ್ ಎಂಬಾತನ ವಿರುದ್ಧ ಸಾವಿರಾರು ರೂಪಾಯಿಗಳ ವಂಚನೆ ಕೇಸ್ ಇದೀಗ ದೂರು ಕೇಳಿಬರ್ತಾ ಇರುವಂತದ್ದು. ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾವನ್ನ ಯಾವ ರೀತಿಯಾಗೆಲ್ಲ ಬಳಕೆ ಮಾಡ್ಕೊಳ್ತಾರೆ. ಒಂದ್ ಕಡೆನಲ್ಲಿ ವಿದ್ಯಾವಂತರು ಕೂಡ ಮೋಸ ಹೋಗ್ಬಿಡ್ತಾರೆ. ಯಾಕಂತ ಅಂದ್ರೆ ಅವರ ಪ್ರೊಫೈಲ್ಗಳಾಗಿರುತ್ತೆ. ಅಷ್ಟು ಪ್ರೊಫೆಷನಲ್ ಆಗಿ ಎಲ್ಲವನ್ನ ಕ್ರಿಯೇಟ್ ಮಾಡಿಕೊಂಡು ಮೋಸವನ್ನ ಮಾಡುವಂಥದ್ದು. ಜಾಹೀರಾತನ್ನ ನೋಡಿ ಇದೀಗ ಏನಾದ್ರೂ ನೀವು ಈ ರೀತಿಯಾಗಿ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಕೇರಳಂನಲ್ಲಿ ಓಡಾಡಿ ಕಾರನ್ನ ಹಾಳುಗೆಡವಿದ ಖದೀಮರು. ಬರೋಬ್ಬರಿ 1.49 ಲಕ್ಷ ಬಾಕಿಯನ್ನ ಉಳಿಸಿಕೊಂಡ ಮಾಲೀಕನಿಗೆ ಟೋಪಿಯನ್ನ ಹಾಕಲಾಗಿದೆ. ಅಗ್ರಿಮೆಂಟ್ ನಲ್ಲಿದ್ದಂತಹ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ ಆರೋಪ ಕೂಡ ಕೇಳಿಬರ್ತಾ ಇದೆ. ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಪ್ರಕರಣ ಇದೀಗ. ಫಾಸ್ಟ್ ಟ್ಯಾಗ್ ಅನ್ನ ಬದಲಾಯಿಸಿ ಫೋನ್ ನಂಬರ್ ಬ್ಲಾಕ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. 2024ರಲ್ಲಿ KA 04NE 6320 ಕಾರನ್ನ ಬಾಡಿಗೆಗೆ ಪಡೆದು ವಂಚನೆಯನ್ನ ಮಾಡಿರುವಂಥದ್ದು ಈ ಕುರಿತಾಗಿ ಬಂದಿರುವಂತಹ ಆರೋಪ. ಜಾಹೀರಾತನ್ನ ನೋಡಿ ಯಾಮಾರ್ತಾ ಇದ್ರೆ ಇದಕ್ಕೆ ನೀವೇ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂತ ಅಂದ್ರೆ ಅಷ್ಟು ಪ್ರೊಫೆಷನಲ್ ಆಗಿ ಎಲ್ಲವನ್ನ ಕ್ರಿಯೇಟ್ ಮಾಡಿಕೊಂಡು ಇವರು ಅಖಾಡಕ್ಕಿಳಿಯುವಂಥದ್ದು. ಆ ಒಂದು ದಂಧೆಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ. ಅಗ್ರಿಮೆಂಟ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಕಾರನ್ನ ಜಖಂ ಮಾಡಿದ್ದಾನೆ ರಾಯನ್. ಕೇರಳಂನಲ್ಲಿ ಓಡಾಡಿ ಕಾರನ್ನ ಹಾಳು ಮಾಡಿರುವಂಥದ್ದು ಈ ಖದೀಮರು. ಬರೋಬ್ಬರಿ 1.49 ಲಕ್ಷವನ್ನ ಬಾಕಿಯನ್ನ ಉಳಿಸಿಕೊಂಡಿದ್ರಂತೆ. ಮಾಲೀಕನಿಗೆ ಇದೀಗ ಟೋಪಿಯನ್ನ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಅಗ್ರಿಮೆಂಟ್ ನಲ್ಲಿದ್ದಂತಹ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ ಆರೋಪ ಕೂಡ ಕೇಳಿಬರ್ತಾ ಇದೆ. ಇದೀಗ ಈ ಒಂದು ಪ್ರಕರಣ ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಏರಿರುವಂಥದ್ದು. ಬರೋಬ್ಬರಿ 1.49 ಲಕ್ಷದ ಕಾರ್ ಇದು. ಫಾಸ್ಟ್ ಟ್ಯಾಗ್ ಅನ್ನ ಬದಲಾಯಿಸಿಕೊಂಡು ಫೋನ್ ನಂಬರ್ ಬ್ಲಾಕ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಖದೀಮರು. ಎಚ್ಚೆತ್ಕೊಳ್ದಲೇ ಇದೆ ಪಂಗನಾಮ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮಾಲೀಕರಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು ನೋಡ್ಲೇಬೇಕು. ಯಾಕಂತ ಅಂದ್ರೆ ಹಣದ ಆಮಿಷವನ್ನ ಒಡ್ಡಿರ್ತಾರೆ. ಇಷ್ಟು ಸಿಗುತ್ತೆ ಅಷ್ಟು ಸಿಗುತ್ತೆ. ಅವಾಗ ಇವ್ರಿಗೂ ಅನ್ಸುತ್ತೆ ಸುಮ್ಮನೆ ನಿಂತ್ಕೊಳ್ಳೋದಕ್ಕಿನ್ನ ಅಥವಾ ಕಷ್ಟಪಡೋದಕ್ಕಿನ್ನ ಬಿಡು ಹೆಂಗೋ ದುಡ್ಡು ಬರುತ್ತಲ್ಲ ಅಂತ ಹೇಳ್ಬಿಟ್ಟು ನಂಬಿಡ್ತಾರೆ. ಆದ್ರೆ ಮೋಸ ಹೋಗೋವಂಥದ್ದು ಕೂಡ ಇದೇ ಸಂದರ್ಭದಲ್ಲಿ ಇವರೇ. ಹಾಗಾಗಿ ಎಚ್ಚೆತ್ಕೊಳ್ಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಈ ಪ್ರಮೋಷನ್ಸ್ ಏನ್ ಬರುತ್ತೆ ಅದು ನಿಜನೂ ಕೂಡ ಆಗಿರುತ್ತೆ. ಆದ್ರೆ ಕೆಲವೊಂದಷ್ಟು ಸುಳ್ಳು ಕೂಡ ಆಗಿರುತ್ತೆ. ಯಾಮಾರಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದ ಮುಖಾಂತರ. ಹಾಗಾಗಿ 100 ಸತಿ ಯೋಚನೆ ಮಾಡ್ಬೇಕು. ಒಂದಲ್ಲ ಎರಡಲ್ಲ 100 ಸತಿ ಯೋಚನೆ ಮಾಡ್ಬೇಕು. ಇಂಥ ಒಂದು ಇದಕ್ಕೆ ಇಳಿಬೇಕಾದ್ರೆ. ಬಾಡಿಗೆಗೆ ಆಮಿಷಕ್ಕೆ ಬಿದ್ದು ಕಾರನ್ನ ಕಳೆದುಕೊಂಡ ಯುವಕ ಕಾರ್ತಿಕ್ ಇದೀಗ ದೂರನ್ನ ಕೊಡ್ತಾ ಇದ್ದಾರೆ. ರೂಪನ್ ನಾಯರ್ ಎಂಬಾತನ ವಿರುದ್ಧ ಸಾವಿರಾರು ರೂಪಾಯಿ ವಂಚನೆ ಮಾಡಿರುವ ಕುರಿತಾಗಿ ದೂರನ್ನ ಕೊಟ್ಟಿರುವಂಥದ್ದು. ಅಗ್ರಿಮೆಂಟ್ ಆಗಿತ್ತು. ಅಗ್ರಿಮೆಂಟ್ನ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ಕಾರನ್ನ ಕೂಡ ಜಖಂ ಮಾಡಲಾಗಿದೆ. ಹಾಳು ಮಾಡಿದ್ದಾರೆ. ಈ ರೀತಿಯಾಗೆಲ್ಲ ದೂರನ್ನ ಕೊಟ್ಟಿದ್ದಾರೆ. ಬರೋಬ್ಬರಿ 1.49 ಲಕ್ಷ ಬಾಕಿಯನ್ನ ಉಳಿಸಿಕೊಂಡು ಮಾಲೀಕನಿಗೆ ಟೋಪಿಯನ್ನ ಹಾಕಿ ಈ ಖದೀಮ ಎಸ್ಕೇಪ್ ಆಗಿದ್ದಾನೆ ಇದೀಗ. ಹಾಗಾಗಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ನೋಡ್ತಾ ಇರ್ಬೋದು, ಈ ಕಡೆ ನಾವು ಪೋಸ್ಟರ್ ಅನ್ನ ಹಾಕಿದೀವಿ. ಎಷ್ಟು ಪ್ರೊಫೆಷನಲ್ ಆಗಿದೆ ನೋಡಿ. ಅದನ್ನ ನೋಡಿದ್ರೆ ಯಾರಿಗಾದ್ರೂ ಮೋಸ ಮಾಡ್ತಾನೆ ಅಂತ ಅನ್ಸುತ್ತೆ. ಯಾರಿಗೂ ಅನ್ಸಲ್ಲ. ಈ ಮುಖ ನೋಡಿ ಮಣೆ ಹಾಕೋದು ಅಂತ ಅಂತಾರಲ್ಲ, ಆ ಕೆಲಸಕ್ಕೆ ಮಾಡಬಾರ್ದು ಯಾರು ಕೂಡ. ಏನು ಅದು ನಿಜವಾಗ್ಲೂ ಕೂಡ ಟ್ರಸ್ಟೆಡ್ ಈ ರೀತಿಯಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಯೋಚನೆಯನ್ನ ಮಾಡಿ ಅದಾದ್ಮೇಲೆ ನೀವು ಏನ್ ಡಿಸಿಷನ್ ಅನ್ನ ಬೇಕಾದ್ರೂ ತೆಗೆದುಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅಂತ ಅಂದ್ರೆ ಈ ರೀತಿಯಾದಂತಹ ಸಂಕಷ್ಟಗಳಿಗೆ ಸಿಲುಕಿಕೊಂಡು ಒದ್ದಾಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಿಡುತ್ತೆ. ಎಚ್ಚೆತ್ಕೊಳ್ಬೇಕಾಗತ್ತೆ. ಈ ರೀತಿಯಾದಂತಹ ಪಂಗನಾಮ ಹಾಕುವಂಥವ್ರು ಸಾವಿರ ಅಲ್ಲ, ಸುಮಾರು ಜನ ಸಿಗ್ತಾರೆ. ಅವರ ವಿರುದ್ಧ ನೀವು ತಪ್ಪಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಮಾಲೀಕರು ಮತ್ತು ಡ್ರೈವರ್ಗಳು ನೋಡ್ಲೇಬೇಕಾದಂತಹ ಬಿಗ್ ಸ್ಟೋರಿ ಇದು ನಾವು ತೋರಿಸ್ತಾ ಇರುವಂಥದ್ದು.
ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ. ಅಜಯ್ ಗೌಡ, ನೋಡಿ, ಸೋಷಿಯಲ್ ಮೀಡಿಯಾ ಅಥವಾ ಜಾಹೀರಾತನ್ನ ನಂಬಿ ಎಲ್ಲೋ ಒಂದ್ ಕಡೆ ಮುಂದೆ ಹೋಗ್ಬಿಡ್ತಾರೆ, ಆದ್ರೆ ಅದರಿಂದ ತೊಂದರೆ ಆಗೋದು ಕೂಡ ಈ ಮಾಲೀಕರಿಗೆ. ಎಲ್ಲೋ ಒಂದ್ ಕಡೆ ಏನಾಗಿತ್ತು, ಇವಾಗ ಏನ್ ದೂರನ್ನ ಕೊಟ್ಟಿದ್ದಾರೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಅದ್ರ ಬಗ್ಗೆ. ಸುಕನ್ಯಾ, ಇಲ್ಲಿ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಜಾಹೀರಾತನ್ನ ಈ ಒಂದು ಕಂಪ್ನಿ ಏನಿದೆ, ಶೋಬಿಸ್ ಕಾರ್ಸ್ ಕಂಪ್ನಿ ಏನಿದೆ, ಅದು ಇನ್ಸ್ಟಾಗ್ರಾಮ್ ಸೇರಿದಂತೆ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅಡ್ವರ್ಟೈಸ್ ಅನ್ನ ಕೊಡ್ತಾರೆ. ಅಂದ್ರೆ ನಿಮ್ಮ ಬಳಿ ಕಾರ್ ಇತ್ತಂದ್ರೆ ಆ ಕಾರಿಗೆ ನಾವು ಬಾಡಿಗೆನ ಕೊಡ್ತೀವಿ, ತಿಂಗಳಿಗೆ ಇಷ್ಟು ಹಣವನ್ನ ಕೊಡ್ತೀವಿ, ಆ ಕಾರುಗಳನ್ನ ನಾವು ಶೂಟಿಂಗ್ ಆಗಿರ್ಬೋದು, ಬೇರೆ ಬೇರೆ ಒಂದು ಫಂಕ್ಷನ್ ಗಳಿಗೆ ಯೂಸ್ ಅನ್ನ ಮಾಡ್ಕೊಂತೀವಿ, ತಿಂಗಳಾದ್ರೆ ಇಷ್ಟು ಅಂದ್ರೆ 50,000, 1,00,000 ಅಂದ್ರೆ ಗಾಡಿಯ ಗ್ರೇಡ್ ಮೇಲೆ ಡಿಪೆಂಡ್ ಅನ್ನ ಮಾಡ್ಕೊಂಡು ಅಮೌಂಟ್ ಕೊಡ್ತೀವಿ ಅಂತಾನು ಕೂಡ ಹೇಳಿರ್ತಾರೆ. ಯಾವಾಗ ಈ ಒಂದು ಆಡ್ ಅನ್ನ ನೋಡಿದಂತ ಕಾರ್ತಿಕ್ ಎಂಬತ್ತ ತನ್ನ ಕಾರನ್ನ ಆ ಒಂದು ಜಾಹೀರಾತನ್ನ ನೋಡಿ ಆ ಕಂಪ್ನಿಗೆ ಬಾಡಿಗೆ ರೂಪದಲ್ಲಿ ಗಾಡಿಯನ್ನ ಕೊಡ್ತಾರೆ. ಅದಾದ ನಂತರ ಆಲ್ಮೋಸ್ಟ್ 1 ವರ್ಷದವರೆಗೂ ಕೂಡ ಆ ಗಾಡಿನ ಇಟ್ಕೊಂಡಿರ್ತಾರೆ. ನಂತರ ಕರೆ ಕಟ್ಟಾಗಿದೆ. ಧನ್ಯವಾದಗಳು ಅಜಯ್ ಗೌಡ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆನಲ್ಲಿ ನಾವು ಎಷ್ಟು ಹುಷಾರಾಗಿರ್ಬೇಕು ಅನ್ನೋದಕ್ಕೆ ಒಂದು ಪ್ರಕರಣಗಳು ಕೂಡ ಸಾಕ್ಷಿ ಆಗ್ತಾ ಹೋಗುತ್ತೆ. ಯಾಕಂತ ಅಂದ್ರೆ ಇಂಥ ಸಂದರ್ಭದಲ್ಲಿ ಮಾಲೀಕರಾಗಿರ್ಬೋದು ಅಥವಾ ಈ ಡ್ರೈವರ್ಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡಿರಲೇಬೇಕಾಗುತ್ತೆ. ಇಲ್ದಲೇ ಇದ್ರೆ ಈ ರೀತಿಯಾದಂತಹ ಪರಿಸ್ಥಿತಿಗಳಿಗೆ ಸಿಲುಕಿ ಒದ್ದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗುವಂಥದ್ದು.